ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನು ಬಾಕಿ ಉಳಿದಂತ ಜಿಲ್ಲೆಗೆ ಇಂದು ಪಿಂಚಣಿಯನ್ನ ಜಮಾ ಆಗಲಿದೆ. ಹೌದು, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಿದೆ, ಹಾಗೆ ಎಷ್ಟು ಜಮಾ ಆಗಲಿದೆ, ಇನ್ನು ಜಮಾ ಆಗಿಲ್ಲ ಅಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆಗೆ ಪಿಂಚಣಿಯನ್ನ ಜಮಾ ಆಗಿದೆಯಾ ಅಥವಾ ಇಲ್ವಾ ಒಂದ್ಸಾರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇವೆ, ಅಲ್ಲಿ ಜಾಯ್ನ್ ಆಗಿ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಮ್ಮ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕರ್ನಾಟಕ ಸರ್ಕಾರದ ನಾನಾ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ವಿವಿಧ ಪಿಂಚಣಿ ಯೋಜನೆಗಳ ಅಡಿಯಲ್ಲಿ ಪ್ರತಿ ತಿಂಗಳು ಮಾಸಿಕ ಧನ ಸಹಾಯಕ್ಕಾಗಿ ಕಾಯುತ್ತಿರುವ ಲಕ್ಷಾಂತರ ಫಲಾನುಭವಿಗಳಿಗೆ ಒಂದು ಅತ್ಯಂತ ಸಂತದ ಸುದ್ದಿಯೊಂದನ್ನು ತಂದಿದ್ದೇವೆ. ಹೌದು, ಈ ವಿಡಿಯೋದ ಮೂಲಕ ಎಲ್ಲ ನಾವು ತಿಳಿಸಿಕೊಡ್ತಾ ಹೋಗ್ತೇವೆ. ಕಳೆದ ಕೆಲವು ದಿನಗಳಿಂದ ಏಪ್ರಿಲ್ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ ಎಂದು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಜನರಿಗೆ ಕೊನೆಗೂ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾವಣೆ ಮಾಡುವ ಪ್ರಕ್ರಿಯೆ ಈಗಾಗಲೇ ಬಿರುಸಿನಿಂದ ಸಾಗುತ್ತಿದ್ದು, ಇದರ ಬಗ್ಗೆ ಸಂಪೂರ್ಣ ಮತ್ತು ವಿಸ್ತೃತವಾದ ಮಾಹಿತಿಯನ್ನ ನಾನು ಈ ಕೆಳಗೆ ವಿತರಿಸಲಾಗಿದೆ. ಅದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಏಪ್ರಿಲ್ ತಿಂಗಳ ಪಿಂಚಣಿಯ ವಿಳಂಬ ಏಕೆ ಆಗ್ತಾ ಇದೆ, ಇದಕ್ಕೆ ಅಸಲಿ ಕಾರಣ ಏನು? ಹೌದು, ಸಾಮಾನ್ಯವಾಗಿ ಸರ್ಕಾರವು ಪ್ರತಿ ತಿಂಗಳ ಪಿಂಚಣಿ ಮೊತ್ತವನ್ನ ಆಯಾ ತಿಂಗಳ 5ನೇ ತಾರೀಕಿನಿಂದ ಹಿಡಿದು 10ನೇ ತಾರೀಕಿನ ಒಳಗಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತಿತ್ತು. ಆದರೆ ಈ ಬಾರಿ ಏಪ್ರಿಲ್ ತಿಂಗಳ ಮುಗಿದು ಮೇ ತಿಂಗಳು ಮುಕ್ತಾಯದ ಹಂತಕ್ಕೆ ಬಂದರೂ ಕೂಡ ಹಣ ಬಾರದೇ ಇದ್ದಾಗ ಜನರಲ್ಲಿ ಬಹಳಷ್ಟು ಆತಂಕ ಮನೆ ಮಾಡಿತು. ಸರ್ಕಾರ ಬಳಿ ಹಣವಿಲ್ಲವೇ, ಖಜಾನೆ ಖಾಲಿಯಾಗಿದೆಯೇ, ನಮ್ಮ ಪಿಂಚಣಿ ಯೋಜನೆ ನಿಂತು ಹೋದವ ಎಂಬಂತ ಹಲವು ವದಂತಿಗಳು ಕೇಳಿ ಬರುತ್ತವೆ. ಹಾಗೂ ಆರೋಪಗಳು ಮತ್ತು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಕೇಳಿ ಬರುತ್ತಿದ್ದವು. ಆದರೆ ವಾಸ್ತವವಾಗಿ ಅಸಲಿ ಕಾರಣ ಬೇರೆ ಇತ್ತು. ಮಾರ್ಚ್ ತಿಂಗಳು ಆರ್ಥಿಕ ವರ್ಷದ ಕೊನೆಯ ತಿಂಗಳಾಗಿದ್ದು, ಏಪ್ರಿಲ್ನಿಂದ ಹೊಸ ಆರ್ಥಿಕ ವರ್ಷ ಶುರುವಾಗುವ ಹಿನ್ನೆಲೆಯಲ್ಲಿ ಲೆಕ್ಕಪತ್ರಗಳ ನಿರ್ವಹಣೆ ಮತ್ತು ಹೊಸ ಅನುದಾನ ಬಿಡುಗಡೆಯಲ್ಲಿ ಸ್ವಲ್ಪ ಮಟ್ಟಿನ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ವಿಳಂಬ ಉಂಟಾಗಿತ್ತು. ಕೇವಲ ಇದೇ ಕಾರಣಕ್ಕಾಗಿ ಪಿಂಚಣಿಯನ್ನ ಬಿಡುಗಡೆ ಆಗುವುದು ತಡವಾಗುತ್ತೆ ಹೊರತು ಬೇರೆ ಯಾವ ಉದ್ದೇಶವೂ ಇರಲಿಲ್ಲ. ನಿನ್ನೆಯಿಂದಲೇ ಹಣ ಜಮಾ ಆಗಲು ಶುರುವಾಗಿದೆ. ಹೌದು, ತಮ್ಮ ದೈನಂದಿನ ಜೀವನ ನಿರ್ವಹಣೆ, ಊಟ, ವಸತಿ, ಔಷಧೋಪಚಾರ ಹಾಗೂ ಇತರ ತುರ್ತು ಅಗತ್ಯಗಳಿಗಾಗಿ ಕೇವಲ ಈ ಪಿಂಚಣಿಯನ್ನೇ ನೆಚ್ಚಿಕೊಂಡಿರುವ ಲಕ್ಷಾಂತರ ವೃದ್ಧರು, ಅಂಗವಿಕಲರು ಮತ್ತು ವಿಧವೆಯರಿಗೆ ಸರ್ಕಾರವು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮಂಗಳವಾರದಿಂದಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪಿಂಚಣಿ ಹಣವನ್ನು ಜಮಾ ಮಾಡಲು ಪ್ರಾರಂಭಿಸಲಾಗಿದೆ. ಲಭ್ಯವಿರುವ ಖಚಿತ ಮಾಹಿತಿ ಪ್ರಕಾರ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಹಾಸನ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಏಪ್ರಿಲ್ ತಿಂಗಳ ಪಿಂಚಣಿ ಮೊತ್ತವು ಕೂಡ ಯಶಸ್ವಿಯಾಗಿ ಕ್ರೆಡಿಟ್ ಆಗಿದೆ. ನಿನ್ನೆ ಹಣ ಬಂದಿರುವ ಸಾಕಷ್ಟು ಜನ ನಿರಾಳರಾಗಿದ್ದಾರೆ ಎಂದು ಬಾಕಿ ಉಳಿದ ಜಿಲ್ಲೆಗಳಿಗೆ ಹಣ ಬಿಡುಗಡೆ. ಹೌದು, ಇನ್ನುಳಿದಂತೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಇನ್ನೂ ಬಂದಿಲ್ವೋ ಅವರು ದಯವಿಟ್ಟು ಯಾವುದೇ ರೀತಿಯ ಆತಂಕ, ಚಿಂತೆ ಅಥವಾ ವದಂತಿಗಳಿಗೆ ಕಿವಿ ಕೊಡುವ ಅವಶ್ಯಕತೆ ಇಲ್ಲ. ಗದಗ, ಧಾರವಾಡ, ಕಾರವಾರ ಮತ್ತು ಇತರೆ ಪೆಂಡಿಂಗ್ ಉಳಿದಿರುವ ಎಲ್ಲಾ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗಳಿಗೆ ಇಂದೇ ಹಣ ಬಂದು ಸೇರಲಿದೆ. ಇಂದು ಸಂಜೆ ವೇಳೆಗೆ ಗರಿಷ್ಠ ಪ್ರಮಾಣದಲ್ಲಿ ಎಲ್ಲಾ ಪಿಂಚಣಿದಾರರಿಗೆ ಹಣ ತಲುಪುವಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾವ ಪಿಂಚಣಿ ಯೋಜನೆಗಳ ಹಣ ಜಮಾ ಆಗುತ್ತಿದೆ? ಹೌದು, ರಾಜ್ಯ ಸರ್ಕಾರದ ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಹಿರಿಯ ನಾಗರಿಕರಿಗೆ ನೀಡುವ ವೃದ್ಧಾಪ್ಯ ವೇತನ, ಇನ್ನು ಅಂಗವಿಕಲ ಮಾಸಾಸನ ಇದು ವಿಶೇಷ ಚೇತನರಿಗೆ ನೀಡುವ ಆರ್ಥಿಕ ನೆರವು, ಇನ್ನು ವಿಧವಾ ವೇತನ ಅಂದ್ರೆ ವಿಧವೆಯ ಕಲ್ಯಾಣಕ್ಕಾಗಿ ನೀಡುವ ಮಾಸಾಸನ, ಇನ್ನು ಮನಸ್ವಿನಿ ಯೋಜನೆ ಹಾಗೂ ಮೈತ್ರಿ ಯೋಜನೆ ಮುಂತಾದ ಎಲ್ಲಾ ರೀತಿಯ ಪಿಂಚಣಿ ಹಣವೂ ಕೂಡ ಈ ಹಂತದಲ್ಲಿ ಫಲಾನುಭವಿಗಳಿಗೆ ತಲುಪುತ್ತಿದೆ. ಪ್ರತಿಯೊಂದು ವರ್ಗದ ಜನರಿಗೂ ಕೂಡ ಅವರವರ ಅರ್ಹತೆಗೆ ತಕ್ಕಂತೆ ನೇರ ವರ್ಗಾವಣೆ ಆಗ್ತಾ ಇದೆ. ನಿಮ್ಮ ಪ್ರತಿಕ್ರಿಯೆ ಮತ್ತು ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಿಕೊಳ್ಬೇಕು. ಹೌದು, ಒಮ್ಮೆ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಪಾಸ್ಬುಕ್ ಅನ್ನ ಅಪ್ಡೇಟ್ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೇ ಇದ್ರೆ ಹಣ ಜಮಾವಣೆಗೊಂಡ ತಕ್ಷಣವೇ ನಿಮಗೆ SMS ಸಂದೇಶ ಬರುತ್ತೆ. ಹಣ ನಿಮ್ಮ ಖಾತೆಗೆ ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ಯಾವ ಜಿಲ್ಲೆ ಮತ್ತು ಯಾವ ಯೋಜನೆಯಡಿ ಹಣ ಬಂದಿದೆ ಎಂಬುದನ್ನು ತಿಳಿಸಿ.
ಇದರಿಂದ ನಿಮ್ಮ ಜಿಲ್ಲೆಯ ಇತರ ಜನರಿಗೂ ಮಾಹಿತಿ ಸಿಕ್ಕಂತಾಗುತ್ತೆ. ಒಂದು ವೇಳೆ ಇಂದು ಸಂಜೆ 4 ಗಂಟೆ ಆದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲವಾದ್ರೆ ಆ ಮಾಹಿತಿಯನ್ನ ಸಹ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಮುಂದಿನ ಅಪ್ಡೇಟ್ ಒಂದಿಗೆ ನೀಡುತ್ತೇವೆ. ಮೇ ತಿಂಗಳ ಪಿಂಚಣಿ ಹಣ ಡಬಲ್. ಹೌದು, ಬರೀ ಏಪ್ರಿಲ್ ತಿಂಗಳ ಹಣ ಮಾತ್ರವಲ್ಲ, ಮೇ ತಿಂಗಳ ಪಿಂಚಣಿಗಾಗಿ ಕಾಯುತ್ತಿರುವವರಿಗೂ ಕೂಡ ಇದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಏಪ್ರಿಲ್ ಪಿಂಚಣಿ ವಿಳಂಬವಾದಂತೆ ಮೇ ತಿಂಗಳ ಹಣ ಖಂಡಿತ ವಿಳಂಬವಾಗುವುದಿಲ್ಲ. ಹೊಸ ಆರ್ಥಿಕ ವರ್ಷದ ಲೆಕ್ಕಾಚಾರಗಳು ಹಾಗೂ ಬಜೆಟ್ ಅನುದಾನಗಳು ಈಗ ಸರಾಗವಾಗಿ ನಡೆಯುತ್ತಿರುವುದರಿಂದ ಮೇ ತಿಂಗಳ ಪಿಂಚಣಿ ಹಣವು ಕೂಡ ಮುಂಬರುವ ಜೂನ್ ತಿಂಗಳ ಮೊದಲ ವಾರದಲ್ಲಿ ಅಂದ್ರೆ ಜೂನ್ 5ರಿಂದ ಜೂನ್ 10ನೇ ತಾರೀಕಿನ ಒಳಗಾಗಿ ನಿಮ್ಮ ಕೈ ಸೇರಲಿದೆ ಎಂದು ಸರ್ಕಾರದ ಉನ್ನತ ಮೂಲಗಳು ಭರವಸೆ ನೀಡಿವೆ. ಏಪ್ರಿಲ್ ಕಂತಿನ ಹಣ ಪಡೆದುಕೊಂಡ ಕೇವಲ ಒಂದೇ ವಾರದ ಅಂತರದಲ್ಲಿ ಮೇ ತಿಂಗಳ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹೀಗಾಗಿ ಒಂದೇ ಬಾರಿಗೆ ಬೆನ್ನಿಗೆ 2 ತಿಂಗಳ ಆರ್ಥಿಕ ನೆರವು ದೊರಕಲಿದ್ದು ಪಿಂಚಣಿದಾರರಿಗೆ ಇದು ನಿಜಕ್ಕೂ ಬಹಳ ದೊಡ್ಡ ರಿಲೀಫ್ ನೀಡಲಾಗಿದೆ. ಹಣ ಬರ್ದಿದ್ರೆ ಫಲಾನುಭವಿಗಳು ಏನ್ ಮಾಡಬೇಕು? ಹೌದು ಸ್ನೇಹಿತರೆ, ಸರ್ಕಾರದಿಂದ ಹಣ ಬಿಡುಗಡೆ ಆದ್ರೂ ಕೂಡ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದ ಹಣ ಬಾರದೇ ಇರಬಹುದು. ಅದಕ್ಕಾಗಿ ಈ ಕೆಲವು ಅಂಶಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಆಧಾರ್ ಕಾರ್ಡ್ ಲಿಂಕ್. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನ ಸರಿಯಾಗಿ ಲಿಂಕ್ ಆಗಿದೆಯಾ ಒಂದ್ಸಾರಿ ಖಚಿತಪಡಿಸಿಕೊಳ್ಳಿ. ಇನ್ನು NPCI ಮ್ಯಾಪಿಂಗ್. ಸರ್ಕಾರದ DBT ಮೂಲಕ ಬರುವ ಹಣ ನೇರವಾಗಿ ಖಾತೆಗೆ ಸೇರಲು NPCI ಮ್ಯಾಪಿಂಗ್ ಕಡ್ಡಾಯವಾಗಿದೆ. ಬ್ಯಾಂಕಿಗೆ ಭೇಟಿ ನೀಡಿ ಇದನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು EKYC. ನಿಮ್ಮ ಪಿಂಚಣಿ ಖಾತೆಯ EKYC ಪೂರ್ಣಗೊಂಡಿರಬೇಕು. ಇಲ್ಲವಾದಲ್ಲಿ ಹಣ ತಡೆಯುವ ಸಾಧ್ಯತೆ ಕಡಿಮೆ ಇರುತ್ತದೆ. ಇನ್ನು ಒಟ್ಟಾರೆಯಾಗಿ ಹೇಳುವುದಾದ್ರೆ ಸರ್ಕಾರವು ಬಡವರ, ವಯೋವೃದ್ಧರು ಮತ್ತು ವಿಶೇಷಚೇತನರ ಹಿತದೃಷ್ಟಿಯಿಂದ ಪಿಂಚಣಿ ವಿತರಣಾ ವ್ಯವಸ್ಥೆಯನ್ನ ಮತ್ತೆ ಹಳೆಗೆ ತರುತ್ತಿದೆ. ಕಳೆದ ಕೆಲವು ದಿನಗಳಿಂದ ಇದ್ದ ಎಲ್ಲಾ ಗೊಂದಲಗಳಿಗೂ ಕೂಡ ಆತಂಕಗಳಿಗೂ ಈಗ ತೆರೆ ಬಿದ್ದಿದೆ. ತಾಂತ್ರಿಕ ಕಾರಣಗಳಿಂದ ಆದ ವಿಳಂಬವನ್ನ ತ್ವರಿತವಾಗಿ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಅಂದ್ರೆ ಪ್ರತಿ ತಿಂಗಳು ಹಣ ಸಂದಾಯವಾಗುವಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಿಂಚಣಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಹೊಸ ಮಾಹಿತಿ ಅಥವಾ ಅಪ್ಡೇಟ್ ಏನಾದರೂ ಲಭ್ಯವಾದರೆ ನಾವು ತಕ್ಷಣವೇ ನಿಮಗೆ ನಿಖರವಾದ ಮತ್ತು ಸ್ಪಷ್ಟವಾದ ಮಾಹಿತಿಯನ್ನು ನಾನು ಒದಗಿಸ್ತೇನೆ. ಹಾಗೆ ಈ ವಿಡಿಯೋನ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಬಗ್ಗೆ ಯಾವುದೇ ಅಭಿಪ್ರಾಯವಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇರೆಯವರಿಗೂ ಕೂಡ ಅವರಿಗೆ ಉಪಯೋಗವಾಗುತ್ತೆ. ಹಾಗೆ ಇನ್ನೇನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಾವು ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾವು ಅದರ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.